ಬರ್ತಾ ಇರ್ಬೇಕಾದ್ರೆ ಒಂದು ತುಂಬಾನೇ ಪಾಸಿಟಿವ್ ಆಗಿರುವಂತ ಒಂದು ನಮಗೆ ಬ್ಲೆಸ್ಸಿಂಗ್ ಏನಂತ ಹೇಳಿದ್ರೆ, ಮೇಲ್ಗಡೆ ನಮ್ಮ ವನ ದೇವತೆ ಅಂತಾನೆ ಹೇಳ್ಬೋದು, ನಮ್ಮ ಪ್ರಕೃತಿ ದೇವತೆ ಯಾರು ಬಂದಿದ್ರಪ್ಪ? ಮಕ್ಕಳೇ ಹೇಳ್ತಾರೆ, ದೊಡ್ಡವರು ಹೇಳ್ಬೋದು, ರಾಜಕೀಯ ಪಡ್ಕೊಳ್ಬೇಡಿ. ಯಾರು ಬಂದಿದ್ರು ಕಾರ್ಯಕ್ರಮಕ್ಕೆ? ವೆರಿ ಗುಡ್. ಅವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಅಲ್ಲಿ ಎಂಟರ್ ಆಗ್ತದಂಗೆ ಆ ತಾಯಿ, ನಮ್ಮ ಒಂದು ಭುವನೇಶ್ವರಿ ತಾಯಿ ಆಶೀರ್ವಾದದೊಂದಿಗೆ ಮಳೆಯಿಂದ ಶುರು ಆಗಿದೆ. ಈಗ ನೋಡಿ ಫುಲ್ ಸೆಟಲ್ ಆಗಿ ಆರಾಮಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಖಂಡಿತ ಸಕ್ಸಸ್ ಇರುತ್ತೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. 10 ವರ್ಷ ಒಂದು ಸಂಸ್ಥೆನ ಹುಟ್ಟಾಕಿ ಅದರಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇದೆ, ಮಕ್ಕಳಿಗೆ ಬರೀ ನಾವು ಡ್ಯಾನ್ಸ್ ಹೇಳ್ಕೊಡ್ಬೇಕು, ಅವ್ರಿಗೆ ಪ್ರತಿಭೆನ ನಾವು ಸಾಕಾರಗೊಳಿಸ್ಬೇಕು ಅಂತ ಇರುವಂತ ಒಂದು ಮನೋಭಾವಕ್ಕೆ ಮಾರುತಿ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಬಿಕಾಸ್ ಬೇರೆ ಯಾವುದೇ ಕ್ಲಾಸ್ ಹೋದ್ರು ರಿಜಿಸ್ಟ್ರೇಷನ್ ಫೀ ಅಂತಾರೆ, ಅದು ತಿಂಗಳಿಗೆ ಇಷ್ಟು ಕಟ್ಟಬೇಕು ಅಂತಾರೆ, ಇನ್ನೊಂದಷ್ಟು ಕಾಸ್ಟ್ಯೂಮ್ಸ್ಗೆ ಅಂತಾರೆ. ಸೊ ಸಾವಿರಾರು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ಯಾವ 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ಮಕ್ಕಳಿಗೆ ನಾವು ಕಲೆಯ ಮುಂದುವರಿಸಬೇಕು ಅಂತ ಇರುವಂತ ಒಂದು ಉದ್ದೇಶಕ್ಕೆ ಯಾವತ್ತಿಗೆ ಹ್ಯಾಟ್ಸ್ ಆಫ್. ಬಿಕಾಸ್ ನಾನು ಏನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಅಂದ್ರೆ ಮಾರುತಿ ಅವರಿಂದ ನಾನು ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇವತ್ತು ನಾನೊಂದು ಡ್ಯಾನ್ಸರ್ ಆಗಿದೆ ಒಂದು ವೇದಿಕೆಯನ್ನ ಸ್ಥಾಪನೆ ಮಾಡಿದ್ದು. ಸೊ ನನಗೆ ಒಂದು ಪುಷಪ್ ಆಗಿ ನನ್ನ ಹಿಂದೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈಗ 5,000 ಪ್ರಶಸ್ತಿಗಳು ಬಂದಿದೆ, ಒಂದು 100,000 ವೇದಿಕೆಗಳಲ್ಲಿ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಅದೆಲ್ಲದಕ್ಕೂ ನನ್ನ ಕುಟುಂಬ ಎಷ್ಟು ಸಹಕಾರ ಕೊಡ್ತೋ ಅದೇ ರೀತಿ ನನಗೆ ದೊಡ್ಡಪ್ಪ ಅಂತ ನಿಂತಿರುವಂತ ಒಬ್ಬ ವ್ಯಕ್ತಿ ನೀಲಕಂಠ ಅಡಿಗ ದೊಡ್ಡಪ್ಪ ಅಂತ ಹೇಳ್ತೀನಿ. ಹಲವಾರು ವೇದಿಕೆಗಳಿಗೆ ನನಗೆ ಅವಕಾಶಗಳು ಮಾಡಿಕೊಟ್ರು, ಹಲವಾರು ಕಡೆ ನನಗೆ ಪ್ರಶಸ್ತಿಗಳನ್ನ ಕೊಡುವಂತ ಒಂದು ಗುರಿನ ಮಾಡಿಕೊಟ್ರು. ಅದಾದ್ಮೇಲೆ ನನಗೆ ನಾಯಕಿಯಾಗಿ ನನಗೆ ಪ್ರಮೋಷನ್ ಕೂಡ ಸಿಕ್ತು. ಸೊ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. 10th ಸ್ಟ್ಯಾಂಡರ್ಡ್ ಇದೆ, 2nd PUC ಎಕ್ಸಾಮ್ ಇದೆ, ಅಥವಾ ಮಕ್ಕಳು ಓದಲ್ಲ ಅಂತ ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ಕಲೆ ಮೇಲೆ ಇರುವಂತ ಒಂದು ಆಸೆನ ದಯವಿಟ್ಟು ಅವ್ರಿಗೆ ಹಿಂಜರಿಬೇಡಿ. ಡ್ಯಾನ್ಸ್ನೂ ಮಾಡಿಸಿ, ಈ ಕಡೆ ಸ್ಪೋರ್ಟ್ಸ್ಗೂ ಕಳಿಸಿ, ದಯವಿಟ್ಟು ಕಲಾವಿದರಾಗಿ ಬೆಳೆಯಕ್ಕೆ ಬಿಡಿ, ಉಳಿಯಕ್ಕೆ ಬಿಡಿ. ಒಂದೇ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕನ್ನಡ ಸಿನಿಮಾ ಈಗಲೂ ಉಳಿದಿರೋದು ಬೆಳೆದಿರೋದು ನಿಮ್ಮಂತ ಎಲ್ಲ ಅಪ್ಪಟ ಕನ್ನಡ ಕಲಾಭಿಮಾನಿಗಳಿಂದ, ನಮ್ಮಂತ ಎಲ್ಲ ಕನ್ನಡ ಕಲಾವಿದರು ಬೆಳೆದಿರೋದು ನಿಮ್ಮಂತ ಪ್ರೀತಿಯಿಂದ. ಸೊ ಕನ್ನಡ ಹುಡುಗಿಯರು, ಕನ್ನಡ ಆರ್ಟಿಸ್ಟ್ಗಳು ಎಲ್ಲ ಬೆಳೀತಾ ಇದ್ದಾರೆ ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ಸಿನಿಮಾಗಳು ಹೋಗಿ ನೋಡ್ಬೇಕು. ಹಾಗೆ ಮಾರುತಿ ಅಂತವ್ರಿಗೆ ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹ ಮಾಡಿ ಹಲವಾರು ವೇದಿಕೆನ ಕಲ್ಪಿಸ್ಕೊಡುವಂತ ಜವಾಬ್ದಾರಿ ತರಬೇಕು. ಆಲ್ ದಿ ವೆರಿ ಬೆಸ್ಟ್. ಸೊ ಯಾವತ್ತಿಗೂ ವಿಷ್ಣು ದಾದ ಅವರ ಆಶೀರ್ವಾದ ಇದ್ದೇ ಇರುತ್ತೆ. 10ನೇ ವರ್ಷ ಅಲ್ಲ, 100 ವರ್ಷ, 1000 ವರ್ಷ ಅವರ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಹೋಗಿ. ಅಂಡ್ ಸೃಜನ ಶಾಲೆಯ ಪ್ರಾಂಶುಪಾಲರಿಗೂ ಆಲ್ ದಿ ವೆರಿ ಬೆಸ್ಟ್. ಸೊ ಮಕ್ಕಳೇ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿ, ನಿಮ್ಮ ಮನೆಗೆ ಕೀರ್ತಿ ತಗೊಂಬನ್ನಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೀವು ಮಕ್ಕಳು ಡ್ಯಾನ್ಸ್ ನೋಡ್ಬೇಕು ಅಂತಿದ್ದೀರಾ, ನನ್ನ ಡ್ಯಾನ್ಸ್ ನೋಡ್ಬೇಕು ಅಂತಿದ್ದೀರಾ? ಓಕೆ, ಖಂಡಿತ ಡ್ಯಾನ್ಸ್ ಆಡ್ತೀರಾ ಅಂತಂದ್ರೆ ಡ್ಯಾನ್ಸ್ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನಿಮ್ಮೆಲ್ಲರಿಗೋಸ್ಕರ ಒಂದು 2 ಸ್ಟೆಪ್ ಹಾಕ್ತೀನಿ. ಚೆನ್ನಾಗಿರೋದು ಸತೀಶಣ್ಣ. ನಾನು ಹಲವಾರು ವೇದಿಕೆಗಳಲ್ಲಿ ನಾನು ಚಲನಚಿತ್ರ ನಟ, ನಿಮ್ಗೆ ಗೊತ್ತು, ನಾನು ನಿಮ್ಮನೆ ಮಗ ಬಿಡಿ. ಹೀರೋಯಿನ್ಸ್ಗಳು ಮಾತಾಡಿರೋದು ಕಡಿಮೆ, ಮಾತಾಡಿರೋ ಹುಡುಗಿ ಅಂದ್ರೆ ನಮ್ಮ ರೂಪಿಕ ಅವರೇ ಡ್ಯಾನ್ಸ್ ಮಾಡ್ತೀವಿ ಅಂತ ಕೇಳಿ ಮಾಡ್ತಾರೆ. ಗ್ರೇಟ್. ನಾವೆಲ್ಲ ಚಪ್ಪಾಳವ್ರು ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸ್ ಅಂತ ಕೇಳಬೇಕು, ಹಾಗೆ ಮಾಡ್ತಾರೆ. ಇವರೇ ನಾನು ಡ್ಯಾನ್ಸ್ ಮಾಡುತ್ತೇವೆ ಅಂತ ಮಾಡ್ತಾರೆ. ಮತ್ತು ಒಳ್ಳೆ ಮಾತುಗಳನ್ನ ಚಿಕ್ಕ ವಯಸ್ಸಾದ್ರು ಉತ್ತಮವಾದ ಮಾತುಗಳಾಡಿದ್ದಾರೆ. ಒಳ್ಳೆ ಭಾಷಣಕಾರರು, ಮುಂದೆ ರಾಜಕೀಯಕ್ಕೆ ಪ್ರವೇಶ ಇರ್ಬೋದು ಅಂತ ಕೇಳುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ. ನಮ್ಮ ಚಿತ್ರರಂಗಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಹೇಳ್ತಾ ಅವರ ಒಂದು ದುಃಖವನ್ನು ನೋಡೋಣ. Yeah.
ಜೋರ ಚಪ್ಪಾಳೆ ಮಕ್ಕಳಿಗೆ ಜೋರ್ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮೆಲ್ಲರ ಮಕ್ಕಳು ನಾವು ಚಿತ್ರರಂಗದ ಕಲಾವಿದರು ನೀವೆಲ್ಲರ ಆಶೀರ್ವಾದ ಇಲ್ಲಿ ರೂಪಿಕವರಿಗಿರಲಿ ಎಲ್ಲ ಚಿತ್ರರಂಗದ ಕಲಾವಿದರ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಮಕ್ಕಳ ನೃತ್ಯ ಕಾರ್ಯಕ್ರಮ ಹಲವಾರು ನೃತ್ಯಗಳಿರುತ್ತೆ. ನಿಮ್ಮೆಲ್ಲರಿಗೂ ಸಂಜೆಯ ಹಬ್ಬ ಹುಟ್ಟಿದ ಹಬ್ಬ ಇರುತ್ತೆ.